ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಭಿಮಾನಿಗಳಿಗೆ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್. ಈ ಸಾಂಗ್ ಅಲ್ಲಿ ಡ್ಯಾನ್ಸ್ ಆಡಿರೋ, ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿರೋ ಯುವ ತಾರೆ ಶ್ರಿಯಾ ಯಾರು ಅಂತ ಗೊತ್ತಾ? ರಾಜರ ಕುಟುಂಬಕ್ಕೆ ಸೇರಿರೋ, ಬಿಸ್ನೆಸ್ ಫೀಲ್ಡ್ ಅಲ್ಲಿ ತುಂಬಾ ಹೆಸರು ಮಾಡಿರೋ, ಟ್ರಸ್ಟ್ ನ ಸ್ಥಾಪಿಸಿ ಹಲವಾರು ಸೇವಾ ಕಾರ್ಯಗಳನ್ನು ಮಾಡ್ತಿರೋ ದಶರಥ್ ರಾಮ ಅವರ ಚಿಕ್ಕ ಸೊಸೆ. ಅವ್ರ ಚಿಕ್ಕ ಮಗ ಇತ್ತೀಚೆಗೆ ರಾಜ್ಯಾಧಿಪತಿ ಸ್ಥಾನನ ಪಡ್ಕೊಂಡಿರೋ ದೇವಾಂಶ್ ಅವ್ರ ವೈಫ್. ಹೋಯ್ತು, ನಮ್ಮನೆ ಮರ್ಯಾದೆ ಹೋಯ್ತು. ನನ್ನ ಸೊಸೆ ಮಾಡಿರೋದು ನನಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಹೇಗೆ? ಹೀಗೇನ್ ಮಾಡೋದು? शुद्धस्फटिकसङ्काशं त्रिनेत्रं पञ्चवक्त्रकं गङ्गाधरं दशभुजं सर्वाभरणभूषितं नीलग्रीवं ಮನೆಯವ್ರ ಕೈಗೆ ಸಿಕ್ಕಿದ್ರೆ ಸಹಾಯಿಸ್ಬಿಡ್ತಾರೆ. ದೇವ್ರೆ, ಏನ್ ಮಾಡ್ಲಿ ಈಗ? ಕಲಶ ತಗೊಬಂದ್ರ? ಒಂದ್ ವಿಷಯ ನಿಮ್ಮ ಹತ್ರ ಹೇಳ್ಬೇಕು ಜಾನಕಿರಾಮ್ ಅವ್ರೆ. ಈ ಮನೆಗ್ ಸೊಸೆಯಾಗಿ ಬಂದಿರೋದಕ್ ನಿಮ್ ಮಗಳು, ಅಂತ ಮಗಳನ್ನ ಹೆತ್ತಿದ್ದಕ್ಕೆ ನೀವು ಅದೃಷ್ಟ ಮಾಡಿದ್ರಿ. ಇಂಥ ಪೂಜಾ ಕಾರ್ಯದಲ್ಲಿ ಪಾಲ್ಗೊಳ್ಳೋದು ಸಾಮಾನ್ಯ ವಿಷಯ ಅಲ್ಲ. ಎಷ್ಟೋ ಜನ್ಮದ ಪುಣ್ಯದ ಫಲ. ಪುಣ್ಯದ ಫಲ ಅಲ್ಲ ಪುರೋಹಿತ್ರೆ, ಯಾವ್ದೋ ಜನ್ಮದಲ್ಲಿ ಮಾಡಿರೋ ಪಾಪ. ಇಂಥ ಮಗಳು ನನಗೆ ಹುಟ್ಟಿದಾಳೆ. ಹೇಳು ಸ್ವೀಟಿ. ಸ್ವೀಟಿ ಅಂತ ನಿನ್ ತಲೆ. ಟಿವಿ ನೋಡಿದ್ಯಾ? ಸಾಂಗ್ ರಿಲೀಸ್ ಮಾಡಿದ್ದಾರೆ. ಪ್ರೊಡ್ಯೂಸರ್ ಹತ್ರ ಮಾತಾಡು ಅಂತ ಹೇಳಿದ್ನಲ್ಲ, ನೀನ್ ಮಾತಾಡ್ಲಿಲ್ವಾ? ಮಾತಾಡಿದ್ರು, ಹಾಕಲ್ಲ ಅಂತ ಹೇಳಿ ಹಾಕ್ಬಿಟ್ಟಿದ್ದಾರೆ. ಈಗ ಮನೆಯವ್ರು ಎಲ್ಲರೂ ನೋಡ್ತಿದ್ದಾರೆ. ಕೈಗೆ ಸಿಕ್ಕಿದ್ರೆ ಸಾಯಿಸ್ಬಿಡ್ತಾರೆ. ನನಗ್ ಸಾವು ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ. ಟೆನ್ಷನ್ ಆಗ್ಬೇಡ, ಏನಾದ್ರೂ ಒಂದ್ ಮಾಡೋಣ. आत्मनिदेवता स्थापयेत् प्रजनने ब्रह्मा तिष्ठतु पादयोर्विष्णुस्तिष्ठतु हस्तयोर्हरस्तिष्ठतु
ಹೆಂಗೈತೆ ಫಿಗರು? ಇದೇನ್ ಗುರು ಇದು ಬೊಂಬಟಗವಳೆ? ಹೀಗೆ ಮಾಡ್ಬಿಟ್ಲಲ್ಲೇ. ನನ್ನನ್ನು ಕೇಳಿದ್ರೆ ಏನು ಹೇಳೋದತ್ತೆ? ಮುದ್ದು ಮಾಡಿ ಹಾಳು ಮಾಡಿದವ್ರು ನೀವು. ಮನೆಯವ್ರ ಬಗ್ಗೆ ಭಯ ಇದ್ದಿದ್ರೆ ಹೀಗೆ ಮಾಡ್ತಿದ್ಲಾ? ನೀನ್ ಯಾಕೆ ನನ್ ಮೇಲೆ ರೇಗಾಡ್ತೀಯಾ? ಅವಳು ಹೀಗ್ ಮಾಡ್ತಾಳೆ ಅಂತ ನನ್ಗೇನ್ ಗೊತ್ತಿತ್ತಾ? ಈಗ ನನ್ ಮಗನ್ ಗೊತ್ತಾದ್ರೆ ಸಾಯಿಸ್ಬಿಡ್ತಾನೆ. ನಮಗೆಲ್ರಿಗೂ ಗೊತ್ತಿದೆ ರಾಜರ ಕುಟುಂಬ ಅಂದ್ರೆ ಎಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅಂತ. ಆದ್ರೆ ಇದನ್ನೆಲ್ಲ ಮೀರಿ ಆ ಕುಟುಂಬದಿಂದ ಒಬ್ಬ ಹೆಣ್ಣು ಈ ಸ್ಥಾನಕ್ಕೆ ಬಂದಿದ್ದಾಳೆ ಅಂದ್ರೆ ಸಾಧಾರಣವಾದ ವಿಷಯ ಅಲ್ಲ. ಇನ್ನು ಕುತೂಹಲಕಾರಿ ವಿಷಯ ಅಂದ್ರೆ ಶ್ರೇಯಾಗೆ ಸಿನಿಮಾದಲ್ಲಿ ಆಸಕ್ತಿ ಇದೆ ಅಂತಾಗ್ಲಿ ಇಲ್ಲ ಆಲ್ಬಮ್ಗಳಲ್ಲಿ ತಾನ್ ಮಾಡ್ತಾಳೆ ಅಂತಾಗ್ಲಿ ಅವಳ ಕುಟುಂಬದವ್ರಿಗೆ ಗೊತ್ತೇ ಇಲ್ಲ. ಹಾಗಾದ್ರೆ ಈಗ ಈ ವಿಷಯ ಗೊತ್ತಾದ್ಮೇಲೆ ಶ್ರೇಯಾನ ವಿರೋಧಿಸ್ತಾರಾ ಇಲ್ಲ ಸಪೋರ್ಟ್? ಯಾಕೆ ಶೂಟಿಂಗ್ ಹೋಗೋದಕ್ಕೆ ಇವರೇ ಸಪೋರ್ಟ್ ಮಾಡಿ ಏನು ಗೊತ್ತಿಲ್ದಿರೋ ಹಾಗೆ ಇವಾಗ ಹೇಗ್ ನಾಟಕ ಮಾಡ್ತಿದ್ದಾರೆ ನೋಡು. ಅವಕಾಶ ಬಂದಾಗ ನಿನ್ನ ಸಿಕ್ಕಾಕಿಸ್ತಾಳೆ ಅಂತ ನಾನು ಹೇಳಿದ್ರೆ ಶ್ರೇಯಾ ನಂಬಲೇ ಇಲ್ಲ. ಒಂದ್ ಕೆಲಸ ಮಾಡು ದೇವಾಂಜ್, ನಮ್ಗೆ ಹೆಂಗಿದ್ರು ತುಂಬಾ ಬಿಸ್ನೆಸ್ಗಳಿದೆಯಲ್ಲ. ಶ್ರೇಯಾಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ನಾವೇ ಒಂದು ಪ್ರೊಡಕ್ಷನ್ ಹೌಸ್ ಶುರು ಮಾಡಿ ಶ್ರೇಯಾನೇ ಹಾಕೊಂಡು ಸಿನಿಮಾ ತೆಗಿಯೋಣ. ಏಯ್ ಬಾಯಿ ಮುಚ್ಚು. ನಮ್ಮ ವಂಶದ ಬಗ್ಗೆ ಗೊತ್ತಿದ್ದು ಹೀಗೆ ಮಾತಾಡ್ತೀಯಾ? ಈಗಾಗ್ಲೇ ಆಗಿರೋದಕ್ಕೆ ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ತಮಾಷೆ ಮಾಡ್ತಾ ಇದೀಯಾ? ತಮಾಷೆಗೇನು ಹೇಳ್ತಿಲ್ಲ ಅಜ್ಜಿ, ಸೀರಿಯಸ್ ಆಗೇ ಹೇಳಿದ್ದು. ಇವಾಗ ಅದನ್ನ ಬಿಟ್ಟು ಬೇರೆ ಏನಾದ್ರೂ ದಾರಿ ಇದೆಯಾ ಅಂತ ಹೇಳಿ. ಹೋಗ್ಲಿ, ತಲೆ ತಗ್ಸೋ ಕೆಲ್ಸ ಮಾಡಿದಾಳಲ್ಲ ಅಂತ ಮನೆಯಿಂದ ಕಳ್ಸೋದಿಕ್ಕಾಗತ್ತಾ? ನಾನ್ ನಿಜ ಹೇಳಕ್ ಬಂದಾಗ ಯಾಕೆ ಅವಳಿಗೆ ಇಷ್ಟೊಂದು ಕೊಬ್ಬು ಅಂತ ಯಾವಾಗ್ಲೂ ಆಡ್ಕೋತಾ ಇದ್ರಲ್ಲ. ನಾನೇನೇ ಮಾತಾಡಿದ್ರು
ಯಾವತ್ತು ಈ ತರ ಈ ಮನೆ ಮರ್ಯಾದೆ ಹೋಗೋ ಅಂತ ಕೆಲ್ಸ ಮಾಡಿಲ್ಲ. ಇವಾಗ ಶ್ರೇಯಾ ಮಾಡಿರೋ ಕೆಲ್ಸಕ್ಕೆ ಏನ್ ಹೇಳ್ತೀರಾ? ಚಿಕ್ಕಪ್ಪ ಬಂದ್ರು. ಬನ್ನಿ ಚಿಕ್ಕಪ್ಪ, ನೀವೇ ನೋಡಿ ನಿಮ್ ಮಗಳು ಮಾಡಿರೋ ಕೆಲ್ಸನ. ಒಂದ್ ಕಡೆ ನಿಮ್ ಮಳಿ ಅಂದ್ರೇನು ಒಳ್ಳೇದಾಗ್ಬೇಕು ಅಂತ ಹೋಮಾನ ಮಾಡ್ತಿದ್ರೆ, ಗಂಡಂಗೆ ಸಪೋರ್ಟ್ ಮಾಡೋದನ್ ಬಿಟ್ಟು ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ಹಾಕೊಂಡು ಡ್ಯಾನ್ಸ್ ಮಾಡಿ ಮನೆ ಮರ್ಯಾದೆನ ಹೇಗ್ ಕಳೆದ್ಲು ಅಂತ ನೋಡಿ. ಇದಕ್ ನೀವೇನ್ ಮಾಡ್ತೀರಾ? ಸಾಯಿಸ್ಬಿಡ್ತೀರಿ. ಏನೋ ಹೀಗೆ ಮಾತಾಡ್ತಿದ್ಯಾ? ನಿಜವಾಗ್ಲೂ ಸಾಯಿಸ್ಬಿಡ್ತೀಯಾ? ಚಿಕ್ಕ ಹುಡುಗಿಯಿಂದ ಅವಳಿಗೆ ಸಿನಿಮಾ ಅಂದ್ರೆ ಇಷ್ಟ. ಆದ್ರೂ ಎಷ್ಟು ಜನ ನಡ್ಸೋದಿಲ್ವಾ ಹೇಳು? ಅದೇನೋ ದೊಡ್ಡ ತಪ್ಪು ಅಪರಾಧ ಅನ್ನೋ ಥರ ಮಾತಾಡ್ತೀಯಲ್ಲ. ಈ ಟಿವಿ ಅವ್ರಿಗೆ ಬೇರೆ ಕೆಲಸನೇ ಇಲ್ಲ, ಹಾಕಿದ್ದೇನೆ ಹಾಕೊಂಡು ಪ್ರಾಣ ತಿಂತಾರೆ. ನಾವು ಮಾಡೋ ಕೆಲಸದ ಬಗ್ಗೆ ಚರ್ಚೆ ಇರಲ್ಲಮ್ಮ. ಯಾವ ಸ್ಥಾನದಲ್ಲಿದ್ದ ಕೆಲಸ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಜಾನಕಿರಾಮನ್ ಮಗಳಾಗಿ ಈ ಕೆಲಸ ಮಾಡಿದಿದ್ರೆ ಯಾರು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದ್ರೆ ದಶರಥ ರಾಮವ್ರ ಸೊಸೆ ಈಗ ಅವಳು ಏನ್ ಮಾಡಿದ್ರು? ಈ ಮನೆ ಮರ್ಯಾದೆಗೆ ಧಕ್ಕೆ ಬರುತ್ತೆ ಅಂತ ತಿಳ್ಕೊಂಡು ಹೀಗೆ ನಡ್ಕೊಂಡ್ರೆ ಹೇಗೆ? ನನ್ನ ಮಗಳನ್ನ ಈ ಮನೆಗೆ ಕಳಿಸ್ಬೇಕಾದ್ರೆ ವರದಕ್ಷಿಣೆ ವರೋಪಚಾರ ಅಂತ ಏನೂ ಮಾಡಲಿಲ್ಲ. ನನ್ನ ಮಗಳು ಈ ಮನೆ ಮರ್ಯಾದೆನ ಎತ್ತಿಡಿತಾಳೆ ಬೀಗ್ರೆ ಅಂತ ನಾನು ಮಾತು ಕೊಟ್ಟಿದ್ದೆ. ಅವಳು ಮಾತು ತಪ್ಪಿದ ಮೇಲೂ ಅವಳನ್ನ ನನ್ನ ಮಗಳು ಅಂತ ಹೇಗೆ ಅನ್ಕೊಳ್ಳಿ? ಅವಳನ್ನ ಬದುಕಕ್ಕಾದ್ರೂ ಹೇಗ್ ಬಿಡ್ತೀನಿ? ಎಲ್ಲಿದ್ದಾಳೆ ಅವಳು? ಎಲ್ಲಿದ್ದಾಳೆ? ಅಯ್ಯೋ ರೀ, ಜಾನಕಿ ನಿಂತ್ಕೊಳ್ಳೋ. ಎಲ್ಲಿಗೆ ಹೋಗ್ತಿದ್ಯೋ ಜಾನಕಿ? ನಿಂತ್ಕೊಳ್ಳೋ. ಅಪ್ಪ, ಏನ್ರಿ ನನ್ ಮಾತು ಶ್ರೇಯಾ? ಕೇಳಿ. ಏನ್ರಿ ಶ್ರೇಯಾ, ಜಾನಕಿ ಶ್ರೇಯಾ, ಜಾನಕಿ ಶ್ರೇಯಾ, ಎಲ್ಲಿದ್ಯಾ? ಎಲ್ಲಿಗೆ ಹೋಗ್ತಿದ್ಯೋ? ನಿಂತ್ಕೊಳ್ಳೋ. ಶ್ರೇಯಾ, 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 ಎಲ್ಲಿದ್ಯೆ? ಅಮ್ಮ, ಶ್ರೇಯಾ, ಶ್ರೇಯಾ, ಬಾ ಕೊಡ್ಕೋಣ. ಬಾ. ಲೇ ಸುನಂದ, ಅಲ್ಲಿ ಹೋಗಿ ಹುಡುಕೆ.
ಶ್ರೇಯಾ ಶ್ರೇಯಾ ಅಕ್ಕ ಶ್ರೇಯಕ್ಕ ಎಲ್ಲಿದ್ಯಾಕ್ಕ? ಶ್ರೇಯಾ ಚಿಕ್ಕಪ್ಪ ಎಲ್ಲಿ ಬಂದ್ ನೋಡಿ. ಶ್ರೀಯಾ ಎಸ್ಕೇಪ್ ಆದ್ಲು ಚಿಕ್ಕಪ್ಪ. ಅಯ್ಯೋ ಜಾನಕಿ ಏನಾಯ್ತಪ್ಪ? ಜಾನಕಿ ಅಯ್ಯೋ ಅನಿಷ್ಟದವಳೆ ಎಲ್ಲಿ ಹೋಗಿದ್ಯೆ? ಎಂತ ಕೆಲಸ ಮಾಡ್ಬಿಟ್ಟಿಯೇ? ಅಯ್ಯೋ ಸಮಾಧಾನ ಮಾಡ್ಕೊಳ್ರಿ. ಎಂತ ಕೆಲಸ ಮಾಡ್ಬಿಟ್ಲಲ್ಲಪ್ಪ ದೇವ್ರೆ, ಸಮಾಧಾನ ಮಾಡ್ಕೊಳ್ಳೋ ಜಾನಕಿ. ಅಯ್ಯೋ ದೇವ್ರೆ, ಇವಳಿಗೆ ಯಾಕಿಂತ ಬುದ್ಧಿ ಕೊಟ್ಬಿಟ್ಟೆ ದೇವ್ರೆ. ಅನಿಷ್ಟದವಳೆ, ನಿನ್ನೆಷ್ಟು ಮುದ್ದು ಮಾಡಿ ಬೆಳೆಸಿದ್ವಲ್ಲೇ, ಎಲ್ಲ ಮರ್ತ್ಬಿಟ್ಯಾ ನೀನು? ಅಪ್ಪ ಅಯ್ಯಯ್ಯೋ, ಅದೇನ್ ಸಿನಿಮಾ ಹುಚ್ಚೆ, ನಮ್ಮ ಮರ್ಯಾದೆ ಎಲ್ಲ ಕಳೆದು ಊರಲ್ಲಿ ತಲೆ ಎತ್ಕೊಂಡು ತಿರ್ಗಾಡ್ದಿರಂಗ್ ಮಾಡ್ಬಿಟ್ಟಿಯಲ್ಲೇ. ಯಾವ ಮುಖ ಇಟ್ಕೊಂಡು ನಾವು ಊರಲ್ಲಿ ಬದುಕ್ಬೇಕು? ರಾಮು, ಎಲ್ಲಿದೆ ಗಮನ? ನೋಡಕ್ಕಾಗ್ಲಿಲ್ವಾ? ಸಾರಿ ಅಮ್ಮ. ಪರವಾಗಿಲ್ಲ ಸರ್. ಬಾರಮ್ಮ, ನಾನೇ ಡ್ರಾಪ್ ಮಾಡ್ತೀನಿ. ಬೇಡ ಬಿಡಿ. ಪರವಾಗಿಲ್ಲ, ನಮ್ಮ ಜೊತೆ ಬಾರಮ್ಮ. ಎಲ್ಲಿಗೆ ಹೋಗ್ಬೇಕಿತ್ತು? ಬೇಡ ಬಿಡಿ ಸರ್, ನಾನು ಹೋಗ್ತೀನಿ. ಅಯ್ಯೋ ಬಾರಮ್ಮ, ನೀನು ನಿಂತ್ಕೊಳ್ಳಮ್ಮ. ಅರೆ, ಇದೇನು ಹೀಗೆ ಹೋಗ್ತಿದ್ದಾಳೆ? ಈ ಧ್ವನಿನೆಲ್ಲೋ ಕೇಳಿದ್ದೀನಲ್ಲ. ಮನೆಯವ್ರಿಗೆ ಯಾರಿಗೂ ಹೇಳ್ದೆ ಶ್ರೇಯಾ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಗೊತ್ತಾಗ್ತಿದೆ.